ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. KCET ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗ KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ KA ಮುಖಾಂತರ ಎಲ್ಲ KCET ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ಟೂಡೆಂಟ್ಸ್, ಈಗಾಗಲೇ ನಿಮ್ಗೆ ಒಂದು ಮಾಹಿತಿ ಕೂಡ ಲಭ್ಯವಾಗಿರುತ್ತೆ ಅಂತಾನೆ ಹೇಳ್ಬೋದು. ಹೌದು, KCET ಮಂಥನ 2026 ಅನ್ನುವಂತ ಪ್ರೋಗ್ರಾಮ್ ಅನ್ನ, ಎಜುಕೇಶನಲ್ ಪ್ರೋಗ್ರಾಮ್ ಅನ್ನ KA ಮುಖಾಂತರ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆಲ್ ಓವರ್ ಕರ್ನಾಟಕ ಎಲ್ಲ KCET ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಮಾಡಬಹುದು. ಹಾಗೇನೆ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನ KA ಮುಖಾಂತರ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ಟೂಡೆಂಟ್ಸ್, ಈ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಮಾಡೋದು ಕಂಪಲ್ಸರಿನಾ ಇಲ್ವಾ, ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಏನೇನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ಅನ್ನುವಂಥದ್ದು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತಾನೆ. ಯಾವ ರೀತಿಯಾಗಿ ನೀವು ಈ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಮಾಡಬೇಕು, ಹೇಗೆ ಅಟೆಂಡ್ ಮಾಡಬೇಕು, ಎಲ್ಲಿವರೆಗೂ ನಿಮ್ಗೆ ಅವಕಾಶಗಳಿರುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತಾನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಅದೇ ರೀತಿಯಾಗಿ KCET ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಗೊಂದಲದಲ್ಲಿ ಇದ್ದೀರಾ, ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇನೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ, ಮಾಹಿತಿಗಳನ್ನ ನಿಮ್ಗೆ KCET ಬಗ್ಗೆ ತಿಳಿಸ್ಕೊಡ್ತಾ ಇರ್ತವೆ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇರಿ, ನಿಮ್ಗೆ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸ್ಟೂಡೆಂಟ್ಸ್, ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಸ್ಟೂಡೆಂಟ್ಸ್, ನಾನೀಗ KA ವೆಬ್ಸೈಟ್ಗೆ ಬಂದಿದ್ದೀನಿ. KA ವೆಬ್ಸೈಟ್ ಅಲ್ಲಿ ನೀವು ಕೂಡ ಬಂದು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು UGCET 2026 ಅನ್ನುವಂಥ ಆಪ್ಷನ್ ನಿಮ್ಗೆ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮಗೆ ಫಸ್ಟ್ ಒಂದು ಆಪ್ಷನ್ ಕಾಣುವಂಥದ್ದು UGCET 2026 CET ಮಂಥನ ಸ್ಲಾಟ್ ಬುಕಿಂಗ್ ಲಿಂಕ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಈಗ ನೀವು KCET ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ಕೂಡ ತೋರಿಸ್ತಾ ಇದೆ. ರೈಟ್ ಮಾರ್ಕ್, ಅದಾದ್ಮೇಲೆ ವೆರಿಫಿಕೇಶನ್ ಅದು ಕೂಡ ಆಗಿದೆ. ಅದಾದ್ಮೇಲೆ ಎಕ್ಸಾಮಿನೇಷನ್ ಕೂಡ ಕಂಪ್ಲೀಟ್ ಮಾಡಿದ್ರ. ಈಗ ನಿಮ್ಗೆ ಉಳಿದಿರುವಂತದ್ದು ರಿಸಲ್ಟ್ ಗಾಗಿ ನೀವು ವೇಟಿಂಗ್ ನ ಮಾಡ್ತಾ ಇದ್ರ. ಇದರ ಒಂದು ನಡುವೆ ನಿಮ್ಗೆ ಇಲ್ಲಿ KA ಮಂಥನ 2026 ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಲ್ ಓವರ್ ಕರ್ನಾಟಕ ನಿಮ್ಗೆ ಇಲ್ಲಿ ಈ ಒಂದು ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಡೇಟ್ಸ್ ಕೂಡ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. 25ನೇ ತಾರೀಕಿಂದ ಅಂದ್ರೆ ಮೇ 25ನೇ ತಾರೀಕಿಂದ 30ನೇ ತಾರೀಕುವರೆಗೂ ಈ ಒಂದು ಪ್ರೋಗ್ರಾಮ್ ನಡೀತಾ ಇರುವಂತದ್ದು. ಟೈಮಿಂಗ್ಸ್ ಕೂಡ ಅಲೋಟ್ ಮಾಡ್ತಾರೆ ನಿಮ್ಗೆ. ಅಂದ್ರೆ ನೀವು ಒಂದು ಬುಕಿಂಗ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಸ್ಲಾಟ್ ಬುಕಿಂಗ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಬುಕ್ ಸ್ಲಾಟ್ ಅಂತ ಇದೆ ನೋಡಿ, ಇಲ್ಲಿ ನೀವು CET ನಂಬರ್ ಹಾಕಿ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೊಂಡು, ಅಂದ್ರೆ ನೀವು KCET ಯಾರ್ಯಾರು ಬರ್ದಿರ್ತಿರೋ ಸ್ಟೂಡೆಂಟ್ಸ್ ಅವ್ರಿಗೆ ಮಾತ್ರ ಅವಕಾಶ ಇರುವಂತದ್ದು. ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನೀವು ಫ್ಯಾಮಿಲಿ ಜೊತೆಗೆ ಹೋಗಿ ಈ ಒಂದು ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಬಹುದು. ಆದ್ರೆ KCET ಯಾರು ಬರ್ದಿರ್ತೀರಾ ಅವರು ಮೊದಲೇನೆ ಇಲ್ಲಿ ಬುಕಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ. ಹೌದು, ನೀವು ಯಾವ ಒಂದು ವೆನ್ಯೂ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ನೀವು ನಿಮ್ಮ ಒಂದು ಡಿಸ್ಟಿಕ್ ಯಾವುದು, ಯಾವ ಒಂದು ಪ್ಲೇಸ್ ಅಲ್ಲಿ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ, ಯಾವ ಟೈಮ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ಮೊದಲೇ ನೀವು ಪ್ರೀ ಬುಕಿಂಗ್ ಮಾಡ್ಕೊಂಡು ಆಮೇಲೆ ಹೋಗಿ ಅಟೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಿಮ್ಗೆ ಇಲ್ಲಿ ಟೈಮಿಂಗ್ ಕೊಟ್ಟಿದ್ರೆ ಮಾರ್ನಿಂಗ್ 10 o'clock to 6 o'clock ವರೆಗೂ ಇರುತ್ತೆ. ಈ ಒಂದು ಇನ್ ಬಿಟ್ವೀನ್ ಟೈಮಿಂಗ್ ಅಲ್ಲಿ ನೀವು ಯಾವಾಗ್ಲಾದ್ರೂ ಹೋಗಿ ಅಟೆಂಡ್ ಮಾಡಬಹುದು. ಓಕೆನಾ? ಆಫ್ಲೈನ್ ಇರುತ್ತೆ, ಇದು ಆನ್ಲೈನ್ ಅಂತೂ ಇರೋದಿಲ್ಲ. ಆಫ್ಲೈನ್ ಅಲ್ಲಿ ನೀವು ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ. ಆಲ್ KCET ಅಂದ್ರೆ ಆಲ್ CET 2026 ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂಡ್ ಪೇರೆಂಟ್ಸ್. ಇಲ್ಲಿ ನೀವು ಕೇಳ್ಬೋದು, ನಾವು ಒಬ್ಬರೇ ಹೋಗ್ಬೋದಾ ಅಥವಾ ಪೇರೆಂಟ್ಸ್ ಜೊತೆಗೆ ಹೋಗ್ಬೋದಾ ಅಂತಂದ್ರೆ ಇಬ್ಬರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೀವು ಪೇರೆಂಟ್ಸ್ ಜೊತೆಗೂ ಹೋಗ್ಬೋದು ಅಥವಾ ಒಬ್ಬರನ್ನು ಕೂಡ ಹೋಗ್ಬೋದು ಅಂತಾನೆ ಹೇಳ್ಬೋದು ಸ್ಟೂಡೆಂಟ್ಸ್. ಹಾಗಾದ್ರೆ ಇದರಿಂದ ನಿಮ್ಗೆ ಉಪಯೋಗ ಏನು ಆಪರ್ಚುನಿಟಿ ಇದೆ ಅಂದ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ? KA ಮಂಥನ ಅನ್ನುವಂಥ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಇದರಿಂದ ನಮ್ಗೆ ಏನ್ ಬೆನಿಫಿಟ್ಸ್ ಅಂತ ನೀವು ಕೇಳೋದಾದ್ರೆ, ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, KA ಮಂಥನ 2026 is a comprehensive counseling and guidance program conducted by the Karnataka Examinations Authority. It provides the candidates with expert advice on option entry, seat selection and the entire admission process for engineering, medical and other professional courses. ಇದನ್ನು ಓದಿದ ತಕ್ಷಣ ನಿಮ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ತಲೆಯಲ್ಲಿ ಬಂದಿರಬಹುದು ಅಂತ ಅನ್ಕೊಂತೀನಿ. ಹೌದು ಸ್ಟೂಡೆಂಟ್ಸ್, ಯಾರೆಲ್ಲ KCET ಎಕ್ಸಾಮಿನೇಷನ್ಸ್ ಅನ್ನ ಬರ್ದಿರ್ತೀರಾ ಅವ್ರಿಗೆ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡ್ಬೇಕಾಗತ್ತೆ. ಹೌದು, ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡಿ ಅದಾದ್ಮೇಲೆ ಸೀಟ್ ಸೆಲೆಕ್ಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ ಎಲ್ಲ ಬರುತ್ತೆ. ಅದರ ಬಗ್ಗೆನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಬಗ್ಗೆ ಆಗಿರ್ಬೋದು, ಅದಾದ್ಮೇಲೆ ಸೀಟ್ ಯಾವ ರೀತಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕು, ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದರ ಆಧಾರದ ಮೇಲೆ ನಿಮ್ಗೆ ಸೀಟ್ ಅನ್ನ ಯಾವ ರೀತಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಎಂಟೈರ್ ಅಡ್ಮಿಷನ್ ಆಗೋವರೆಗೂ ಕೂಡ ಏನೇನೆಲ್ಲ ಪ್ರೊಸೆಸ್
ಬರುತ್ತೆ ಅನ್ನುವಂಥದ್ದನ್ನ ನಿಮ್ಗೆ ಈ ಒಂದು ಪ್ರೋಗ್ರಾಮ್ ನಲ್ಲಿ ತಿಳಿಸ್ಕೊಡ್ತಾರೆ. ಎಕ್ಸ್ಪರ್ಟ್ಸ್ ಗಳು ಬಂದಿರ್ತಾರೆ, ಎಜುಕೇಶನಲ್ ಎಕ್ಸ್ಪರ್ಟ್ಸ್ ಗಳು ಬಂದಿರ್ತಾರೆ ನಿಮ್ಗೆ ಅಡ್ವೈಸ್ ಅನ್ನ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು ಸ್ಟೂಡೆಂಟ್ಸ್. ಹೌದು, ಇದರ ಆಪರ್ಚುನಿಟಿ ನಿಮ್ಗೆ ಈಗ ಬಂದಿದೆ, ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಾನೆ ಹೇಳ್ಬೋದು ಸ್ಟೂಡೆಂಟ್ಸ್. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಏನು ಪ್ರೋಗ್ರಾಮ್ ನ ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತಾನೆ. 5 ದಿನ ಇರುತ್ತೆ. 5 ದಿನದಲ್ಲಿ ನೀವು ವೆನ್ಯೂನ ಸೆಲೆಕ್ಷನ್ ಮಾಡ್ಕೊಂಡು ಬುಕ್ಕಿಂಗ್ ಅನ್ನ ಮಾಡ್ಕೊಂಡು ಬೇಗ ನೀವು ಹೋಗಿ ನೀವು ಅಟೆಂಡ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ರೀತಿಯ ಅಂತ ನಿಮ್ಗೆ ಏನು ನಷ್ಟ ಇರೋದಿಲ್ಲ. ಏನು ನಿಮ್ಗೆ ಇದೊಂದು ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಅಂದ್ರೆ ಕೆಲವೊಂದಿಷ್ಟು ನೀವು ಬೇರೆ ಕಡೆ ಮಿಸ್ಗೈಡ್ ಆಗುವುದರ ಬದಲು ನಿಮ್ಗೆ ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ಸಿಗ್ಲಿ ಅನ್ನುವಂಥದ್ದು ಕಾರಣಕ್ಕೆ KE ಮುಖಾಂತರ ನಿಮ್ಗೆ ಒಳ್ಳೆ ಆಪರ್ಚುನಿಟಿಯನ್ನ ತಂದು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಎಲ್ರು ಕೂಡ ಹೋಗಿ ಈ ಒಂದು ಆಪರ್ಚುನಿಟಿಯನ್ನ ಬಳಸ್ಕೊಳ್ಳಿ ಅಂತಾನೆ ಹೇಳ್ತೀನಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ನಿಮ್ಗೆ ಯಾವ ರೀತಿ ಡಿಸ್ಟಿಕ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅಂದ್ರೆ ಯಾವ ಡಿಸ್ಟಿಕ್ ಅಲ್ಲಿ ಎಲ್ಲೆಲ್ಲಿ ನಿಮ್ಗೆ ವೆನ್ಯೂಸ್ ಇದೆ ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಮೈಸೂರು ಅಂತಾನೆ ತಗೊಂತೀನಿ. ಮೈಸೂರಲ್ಲಿ ನೋಡಿ ಸ್ಟೂಡೆಂಟ್ಸ್ ಎಷ್ಟು ವೆನ್ಯೂ ಇದೆ ಅಂತ ಅಂದ್ರೆ ಇಲ್ಲಿ ರೀಜನಲ್ ಸೆಂಟರ್ ಮೈಸೂರು ಅಂತ ಇದೆ, ಹುಣಸೂರು ಮೈಸೂರು ಅಂತ ಇದೆ, ನೆಕ್ಸ್ಟ್ ಹಾಗೇನೆ ಇರ್ವಿನ್ ರೋಡ್ ಮೈಸೂರು ಅಂತ ಇದೆ. ಹಾಗೇನೆ ಇಲ್ಲಿ ನೋಡಿ ಇದಿಷ್ಟು ಕಾಲೇಜಸ್ ಅಲ್ಲಿ ಅಂದ್ರೆ 5 ಕಾಲೇಜಸ್ ಅಲ್ಲಿ ನಿಮ್ಗೆ ನಿಯರ್ ಯಾವ್ದಿರುತ್ತೆ ಆ ಒಂದು ವೆನ್ಯೂನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಟೈಮಿಂಗ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಹೋಗಿ ಅಟೆಂಡ್ ಮಾಡ್ಬೇಕಾಗತ್ತೆ. ನಿಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಹೋಗಿ ನೀವು ಅಟೆಂಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇದೇನು ಅಂತ ಅಂದ್ರೆ ನಿಮ್ಗೆ ಇರುವಂತ ಒಂದಿಷ್ಟು ಡೌಟ್ಸ್ ಏನಿದೆ ಈಗ ಕ್ಲಾರಿಫೈ ಆಗಿದೆ ಅಂತ ಅನ್ಕೊಂತೀನಿ. ಏನಿದು ಮಂಥನ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದಾರೆ ಅಂತ. ಇನ್ನೊಂದು ಏನು ಅಂತಂದ್ರೆ ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸಕ್ಸಸ್ಫುಲಿ ಬುಕ್ಡ್ ದೇರ್ ಸ್ಲಾಟ್ ಫಾರ್ KE ಮಂಥನ 2026 ಆರ್ ಪರ್ಮಿಟೆಡ್ ಟು ಅಟೆಂಡ್ ದಿ ಪ್ರೋಗ್ರಾಮ್. ಹೌದು ಸ್ಟೂಡೆಂಟ್ಸ್, ಇದೊಂದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹೌದು, ಯಾರ್ಯಾರೆಲ್ಲ ಇಲ್ಲಿ ಬುಕ್ ಅನ್ನ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ತೀರಾ ನೋಡಿ, ಇಲ್ಲಿ KE ಅಪ್ಲಿಕೇಶನ್ ನಂಬರ್ ಅಂತ ಕೇಳ್ತಾ ಇದೆ. ಅಪ್ಲಿಕೇಶನ್ ನಂಬರ್ ಅನ್ನ ಹಾಕೊಂಡು ಅದಾದ್ಮೇಲೆ ನೀವು ಸ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಪ್ಲೇಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗಿರುತ್ತೆ, ಟೈಮಿಂಗ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸ್ಲಾಟ್ ಅನ್ನ ಬುಕ್ಕಿಂಗ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಆ ಒಂದು ಟೈಮ್ ಡೇಟ್ ಪ್ರಕಾರ ಹೋಗಿ ಅಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಯಾವಾಗಂದ್ರೆ ಅವಾಗ ಹೋಗಿ ಅಟೆಂಡ್ ಮಾಡೋದಕ್ಕೆ ಚಾನ್ಸ್ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಪ್ರೀ ಬುಕ್ಕಿಂಗ್ ಇದೆ, ಅಂದ್ರೆ ಈಗ್ಲೇನೆ ಬುಕ್ ಮಾಡ್ಕೊಂಡು ಆಮೇಲೆ ಹೋಗಿ ಆ ಒಂದು ಟೈಮ್ ಮತ್ತೆ ಡೇಟ್ಗೆ ಕರೆಕ್ಟ್ ಆಗಿ ಹೋಗಿ ನೀವು ಅಟೆಂಡ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ಟೂಡೆಂಟ್ಸ್. ಇದಿಷ್ಟು ಏನು ಅಂತಂದ್ರೆ KE ಮುಖಾಂತರ ಬಂದಿರುವಂತ ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎಲ್ಲ ಸ್ಟೂಡೆಂಟ್ಸ್ ಗಳು ಕೂಡ ಅಟೆಂಡ್ ಆಗಿ ಅಂತಾನೆ ನಾನು ಹೇಳ್ತೇನೆ. ಯಾಕಂದ್ರೆ ಬಹಳಷ್ಟು ನಿಮ್ಗೆ ಗೊಂದಲ ಇರುತ್ತೆ, ಅಂದ್ರೆ ಡೌಟ್ಸ್ ಇರುತ್ತೆ. KCET ಬರದಾದ್ಮೇಲೆ ರಿಸಲ್ಟ್ ಬಂದಾದ್ಮೇಲೆ ನಾವು ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡಬೇಕು, ಸೀಟ್ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಳ್ಬೇಕು, ಕೌನ್ಸಿಲಿಂಗ್ ಅನ್ನ ಯಾವ ರೀತಿ ಅಟೆಂಡ್ ಮಾಡ್ಕೊಳ್ಬೇಕು, ಅದಾದ್ಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಚಾಯ್ಸಸ್ ಅನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬಹಳಷ್ಟು ಡೌಟ್ಸ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಇದನ್ನ ಅಟೆಂಡ್ ಮಾಡಿದ್ರೆ ಅಂತಂದ್ರೆ ನಮ್ಗೆ ಯೂಸ್ಫುಲ್ ಆಗುವಂಥದ್ದು. ಹಾಗೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ KCET ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದು KCET ರಿಸಲ್ಟ್ಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯಂತ KE ಮುಖಾಂತರ ಅಪ್ಡೇಟ್ಸ್ಗಳು ಬಂದಿಲ್ಲ ಅಂತಾನೆ ಹೇಳ್ಬೋದು. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಇವತ್ತೇ ಬಂದ್ಬಿಡುತ್ತೆ ನಾಳೆನೆ ಬಂದ್ಬಿಡುತ್ತೆ ಅಂತ, ಇಲ್ಲ ಸ್ಟೂಡೆಂಟ್ಸ್, ಈ ಮಂತು ಬರೋ ಚಾನ್ಸಸ್ ಬಹಳಷ್ಟು ಕಮ್ಮಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ನೀವು ನೋಡ್ತಿರ್ಬೋದು KE ಮಂಥನ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. KCET ರಿಸಲ್ಟ್ಸ್ ಬಂದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಎಂಟ್ರಿಯನ್ನ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ಈಗ ನಿಮ್ಗೆ ಈ ಒಂದು ಪ್ರೋಗ್ರಾಮ್ ಏನಿದೆ 5 ಡೇಸ್ ಇದೆ, 30ನೇ ತಾರೀಕುವರೆಗೂ ಇದೆ. ನಿಮ್ಗೆ ಆಲ್ಮೋಸ್ಟ್ 90 to 100% ಅಂತಾನೆ ಹೇಳ್ಬೋದು. 30ನೇ ತಾರೀಕು ಆದ್ಮೇಲೆ ನಿಮ್ಗೆ KCET ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ರಿಸಲ್ಟ್ ಬಗ್ಗೆ ಯಾರು ಅಷ್ಟು ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬೇಡಿ. ಮೊದಲು ಈ ಒಂದು ಇವೆಂಟ್ ಅನ್ನ ಅಂದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನ ನೀವು ಅಟೆಂಡ್ ಮಾಡಿಕೊಂಡು ಇದರ ಬೆನಿಫಿಟ್ಸ್ ಅನ್ನ ತಗೊಳ್ಳಿ, ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ನೀವು ಗ್ಯಾದರ್ ಮಾಡ್ಕೊಳ್ಳಿ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ರಿಸಲ್ಟ್ಸ್ ಬಂದಾದ್ಮೇಲೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ಟೂಡೆಂಟ್ಸ್. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ಎಲ್ಲ ಸ್ಟೂಡೆಂಟ್ಸ್ ಕೂಡ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಹಾಗೆ ಎಲ್ಲರೂ ಕೂಡ ಈ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂತ ಅಪ್ಡೇಟ್ಸ್ ಅನ್ನ ನಿಮ್ಗೆ ತಿಳಿಸ್ತಾ ಇರ್ತವೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಎಲ್ರೂ ಟೇಕ್ ಕೇರ್, ಬೈ ಸ್ಟೂಡೆಂಟ್ಸ್.